ಹಲೋ ಗೈಸ್, ವೆಲ್ಕಮ್ ಟು ಅ ಚಾನೆಲ್ ಸಿಂಗಲ್ಸ್ ಸತ್ರ. ಸೊ ಇವತ್ತು ನಮ್ಮ ಟಾಪಿಕ್ ಏನಂದ್ರೆ, ನಾನು ಲಾಸ್ಟ್ ಆಗಿ ಹೆಂಗ್ ನಿಮ್ಮ ಬಿಯರ್ಡ್ನ ನ್ಯಾಚುರಲ್ ಆಗಿ ಫಾಸ್ಟ್ ಆಗಿ ಗ್ರೋ ಮಾಡೋದು ಅನ್ನೋದಕ್ಕೆ ಒಂದು ವಿಡಿಯೋನ ಮಾಡಿದ್ದೆ. ಸೊ ಅದರಲ್ಲಿ ತುಂಬಾ ಜನ ಬ್ರೋ ಬೆಸ್ಟ್ ಆಗಿಯೋ ಬೇಡಲ್ಲಿ ಯಾವುದು ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತ ಕಮೆಂಟ್ ಮೇಲೆ ಕಮೆಂಟ್ನ ಮಾಡ್ತಾ ಇದ್ರು. ಸೊ ಇವತ್ತಿನ ವಿಡಿಯೋ ಅದ್ರ ಬಗ್ಗೆನೇ. ಸೊ ಬೇಡ್ ಆಲ್ ಅಂತ ತಗೊಂಡ್ರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ತುಂಬಾನೇ ಬೇಡ್ ಆಲ್ಸ್ಗಳಿದಾವೆ. ಬಟ್ ಆ ಬೇಡ್ ಆಲ್ಸ್ ಅಲ್ಲೆಲ್ಲ BHD, ಫ್ರಾಗ್ರೆನ್ಸು, ಮಿನರಲ್ ಆಯಿಲು, ಪರ್ಫ್ಯೂಮು, ಫಿನಾಕ್ಸಿಥನಾಲ್ ಅಂತ ಹಲವಾರು ಹಾರ್ಮ್ಫುಲ್ ಕೆಮಿಕಲ್ಸ್ನ ಆಡ್ ಮಾಡಿರ್ತಾರೆ. ಸೊ ಆ ಹಾರ್ಮ್ಫುಲ್ ಕೆಮಿಕಲ್ಸ್ ಎಲ್ಲ ನಿಮ್ಮ ಸ್ಕಿನ್ನ ಪೆನಿಟ್ರೇಟ್ ಮಾಡಿ ಪಿಂಪಲ್ಸ್ನ ಕ್ರಿಯೇಟ್ ಮಾಡಿ ನಿಮ್ಮ ಸ್ಕಿನ್ನ ಟೋಟಲ್ ಆಗಿ ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಆ ರೀತಿಯ ಯಾವುದೇ ಒಂದು ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ಇರೋ ನ್ಯಾಚುರಲ್ ಆಗಿರೋ ಒಂದು 5 ಬೆಸ್ಟ್ ಬೇಡಲ್ನೇ ನಾನು ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ. ಸೊ ನೀವು ಈ ಬೇಡಲ್ಸ್ನ ಯೂಸ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಬನ್ನಿ ಆ ಬೇಡಲ್ಸ್ ಏನೇನಂತ ಇವಾಗ ನೋಡೋಣ. ಸೊ ಅದರಲ್ಲಿ 5th ಪ್ಲೇಸಲ್ಲಿ ಬರೋ ಬಿಯರ್ಡ್ ಆಯಿಲ್ ಯಾವುದು ಅಂದ್ರೆ ಬಿಯರ್ಡೋ ಕಂಪನಿಯವರ ಬಿಯರ್ಡ್ ಅಂಡ್ ಹೇರ್ ಗ್ರೋತ್ ಆಯಿಲ್. ಸೊ ಈ ಬಿಯರ್ಡ್ ಆಯಿಲ್ನ ಆಲ್ಮೋಸ್ಟ್ ನೀವು ಎಲ್ಲರೂ ಕೇಳ್ಪಟ್ಟಿರ್ತೀರಾ, ಯಾಕಂದ್ರೆ ಇದು ರೀಸೆಂಟ್ ಟೈಮ್ಸ್ ಅಲ್ಲಿ ಅಷ್ಟು ಫೇಮಸ್ ಆಗಿರೋ ಒಂದು ಬ್ರ್ಯಾಂಡು. ಸೊ ಈ ಬೇಡ್ ಆಯಿಲ್ ಬಂದು ನಿಮಗೆ ಒಂದು ಸಣ್ಣ ಪ್ಲಾಸ್ಟಿಕ್ ಬಾಟಲ್ ಬರುತ್ತೆ. ಸೊ ಈ ಬೇಡ್ ಆಯಿಲ್ ಇಲ್ಲಿರೋ ಒಂದು ಮೇನ್ ಆಗಿರೋ ಇಂಗ್ರೀಡಿಯೆಂಟ್ ಏನಂದ್ರೆ ಸೀಸಮ್ ಆಯಿಲ್. ಸೊ ಇದು ಬಂದು ನಿಮ್ಮ ಬಿಯರ್ಡ್ನ ಗ್ರೋ ಮಾಡೋದಕ್ಕೆ ಮತ್ತೆ ನಿಮ್ಮ ಬಿಯರ್ಡ್ಗೆ ಒಂದು ಥಿಕ್ನೆಸ್ನ ಡೆನ್ಸಿಟಿನ ಕೊಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮತ್ತೆ ಈ ಬೇಡ್ ಆಯಿಲ್ನ ಒಂದು ಸ್ಪೆಷಾಲಿಟಿ ಏನಂದ್ರೆ ಇದ್ರ ಸ್ಮೆಲ್ಲು, ಯಾಕಂದ್ರೆ ಇದ್ರ ಸ್ಮೆಲ್ ಬಂದು ತುಂಬಾನೇ ಒಂದು ಪ್ರೀಮಿಯಂ ಆಗಿರುತ್ತೆ. ಮತ್ತೆ ಈ ಬಿಯರ್ಡ್ ಆಯಿಲ್ ಬಂದು ನಿಮ್ಮ ಬಿಯರ್ಡ್ನ ತುಂಬಾನೇ ಮಾಯ್ಚರೈಸ್ ಆಗಿ ಇಟ್ಕೊಳ್ಳುತ್ತೆ. ಸೊ ಇದು ಬಂದು ನಿಮಗೆ 50 ml 585 ರುಪೀಸ್ಗೆ ಸಿಗುತ್ತೆ. ಸೊ ಇದೊಂದು ಸ್ವಲ್ಪ ಕಾಸ್ಟ್ಲಿ ಆಗಿರೋ ಬೇಡ ಆಯಿಲ್. ಸಪೋಸ್ ನಿಮಗೆ ಇದನ್ನ ಅಫೋರ್ಡಬಲ್ ಮಾಡಕ್ಕಾಗುತ್ತೆ ಅಂತ ಅನ್ಸಿದ್ರೆ ನಾನು ಅದ್ರ ಬೈಯಿಂಗ್ ಲಿಂಕ್ನ ಬಂದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಧಾರಾಳವಾಗಿ ಚೆಕ್ ಮಾಡಿ. ನಾವು 4th ಪ್ಲೇಸಲ್ಲಿ ಬರೋ ಬಿಯರ್ಡ್ ಆಯಿಲ್ ಯಾವುದು ಅಂದ್ರೆ 𝗙𝗶𝗃𝗃 ಅವರ ಬಿಯರ್ಡ್ ಆಯಿಲ್. ಸೊ ಇದು ಬಂದು ನಿಮಗೆ ಒಂದು ಸಣ್ಣ ಗ್ಲಾಸ್ ಬಾಟಲ್ ಅಲ್ಲಿ ಸಿಗುತ್ತೆ. ಸೊ ನಿಮಗೆ ಪ್ಲಾಸ್ಟಿಕ್ ಬಾಟಲ್ ಕಂಪೇರ್ ಮಾಡಿದ್ರೆ ಗ್ಲಾಸ್ ಬಾಟಲ್ ಅಲ್ಲಿ ಬಿಯರ್ಡ್ ಆಯಿಲ್ ಬಂದು ತುಂಬಾನೇ ಸೇಫ್ ಆಗಿರುತ್ತೆ, ಯಾಕಂದ್ರೆ ಅದ್ರ ಪ್ರಾಪರ್ಟಿ ಅಷ್ಟು ಸುಲಭವಾಗಿ ಚೇಂಜ್ ಆಗಲ್ಲ. ಸೊ ಈ ಬಿಯರ್ಡ್ ಆಯಿಲ್ನ ಸ್ಪೆಷಾಲಿಟಿ ಏನಂದ್ರೆ ಇದರಲ್ಲಿ 9 ರೀತಿಯ ನ್ಯಾಚುರಲ್ ಆಯಿಲ್ನ ಆಡ್ ಮಾಡಿದ್ದಾರೆ. ಸೊ ಇದು ಬಂದು ನಿಮ್ಮ ಬಿಯರ್ಡ್ನ ಗ್ರೋ ಮಾಡೋದಕ್ಕೆ ಮತ್ತೆ ನಿಮ್ಮ ಬಿಯರ್ಡ್ ಅಲ್ಲಿ ಯಾವುದೇ ರೀತಿಯ ಒಂದು ಇಚಿನೆಸ್ ಇಲ್ಲದೆ ಒಂದು ಪ್ರಾಪರ್ ಶೇಪಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮತ್ತೆ ಈ ಬಿಯರ್ಡ್ ಆಯಿಲ್ ಒಂದು ನ್ಯಾಚುರಲ್ ಆಗಿರೋ ಎಸೆನ್ಷಿಯಲ್ ಆಯಿಲ್ ಸ್ಮೆಲ್ ಬರುತ್ತೆ. ಸೊ ಇದು ನಿಮಗೆ 30 ml 235 ರುಪೀಸ್ಗೆ ಸಿಗುತ್ತೆ. ಸೊ ಇದು ಬಂದು ನನ್ನ ಪ್ರಕಾರ ಚೀಪ್ ಅಂಡ್ ಬೆಸ್ಟ್ ಆಗಿರೋ ಒಂದು ಬಿಯರ್ಡ್ ಆಯಿಲ್. ನಾವು 3rd ಪ್ಲೇಸಲ್ಲಿ ಬರೋ ಬಿಯರ್ಡ್ ಆಯಿಲ್ ಯಾವುದು ಅಂದ್ರೆ 𝗙𝗏𝗃𝗃 ಬಿಯರ್ಡ್ ಆಯಿಲ್. ಸೊ ಇದು ಕೂಡ ನಿಮಗೆ ಒಂದು ಸಣ್ಣ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಸಿಗುತ್ತೆ. ಸೊ ಇದರಲ್ಲಿ ಬಂದು ಮೇನ್ ಆಗಿ ಆಲ್ಮಂಡ್ ಆಯಿಲ್ ಮತ್ತೆ ಆರ್ಗನ್ ಆಯಿಲ್ನ ಆಡ್ ಮಾಡಿದ್ದಾರೆ. ಸೊ ಇದು ಬಂದು ನಿಮ್ಮ ಬಿಯರ್ಡ್ ಗ್ರೋತ್ನ ಪ್ರಮೋಟ್ ಮಾಡೋದಕ್ಕೆ ಮತ್ತೆ ನಿಮ್ಮ ಬಿಯರ್ಡ್ನ ಸಾಫ್ಟ್ ಆಗಿ ಇಟ್ಕೊಳ್ಳೋದಕ್ಕೆ ಮತ್ತೆ ಅದಕ್ಕೊಂದು ಶೈನ್ನ ಕೊಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇದು ಬಂದು ನಿಮಗೆ 30 ml 249 ರುಪೀಸ್ಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ. ಸೊ ನಾನು ಬೇಕಂದ್ರೆ ಅದ್ರ ಬೈಯಿಂಗ್ ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ನಾವು 2nd ಪ್ಲೇಸಲ್ಲಿ ಬರೋ ಬಿಯರ್ಡ್ ಆಯಿಲ್ ಯಾವುದು ಅಂದ್ರೆ ಉಸ್ತ್ರಾ ಬಿಯರ್ಡ್ ಗ್ರೋತ್ ಆಯಿಲ್. ಸೊ ಇದು ಬಂದು ತುಂಬಾನೇ ಫೇಮಸ್ ಆಗಿರೋ ಒಂದು ಬಿಯರ್ಡ್ ಆಯಿಲ್, ಯಾಕಂದ್ರೆ ಇದರಲ್ಲಿ ರಿಡನ್ಸಿಲ್ ಅನ್ನೋ ಒಂದು ಕಂಟೆಂಟ್ ಆಡ್ ಮಾಡಿದ್ದಾರೆ. ಸೊ ಇದು ಬಂದು ನಿಮ್ಮ ಬಿಯರ್ಡ್ನ ಮತ್ತೆ ನಿಮ್ಮ ಹೇರ್ನ ಗ್ರೋ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮತ್ತೆ ಇದರಲ್ಲಿ 8 ರೀತಿಯ ನ್ಯಾಚುರಲ್ ಆಯಿಲ್ನ ಆಡ್ ಮಾಡಿದ್ದಾರೆ. ಸೊ ಇದು ಬಂದು ನಿಮ್ಮ ಬಿಯರ್ಡ್ಗೆ ಒಂದು ನರಿಶ್ಮೆಂಟ್ನ ಮತ್ತೆ ನಿಮ್ಮ ಬಿಯರ್ಡ್ನ ಸ್ಟ್ರೆಂತ್ ಆಗಿ ಇಟ್ಕೊಳ್ಳುತ್ತೆ. ಮತ್ತೆ ಇದರಲ್ಲಿ ವಿಟಮಿನ್ ಇನ ಕೂಡ ಆಡ್ ಮಾಡಿದ್ದಾರೆ. ಸೊ ಇದು ಬಂದು ನಿಮ್ಮ ಬಿಯರ್ಡ್ ಫಾಲಿಕಲ್ಸ್ಗೆ ಒಂದು ಸ್ಟ್ರೆಂತ್ನ ಕೊಡುತ್ತೆ. ಸೊ ಇದು ನಿಮಗೆ 35 ml 319 ರುಪೀಸ್ಗೆ ಸಿಗುತ್ತೆ. ಬಟ್ ಈ ಬಿಯರ್ಡ್ ಆಯಿಲಲ್ಲಿ ನನಗೆ ಇಷ್ಟವಾಗದೇ ಇರೋ ಒಂದು ವಿಷಯ ಏನಂತ ಕೇಳಿದ್ರೆ ಇವ್ರು ಇದನ್ನ ಗ್ಲಾಸ್ ಬಾಟ್ಲಲ್ಲಿ ಮಾಡ್ಬೋದಾಗಿತ್ತು, ಬಟ್ ಇವ್ರು ಇದನ್ನ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕೊಡ್ತಿದ್ದಾರೆ. ಸೊ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಅದ್ರ ಪ್ರಾಪರ್ಟಿ ಚೇಂಜ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ಒಂದು ವಿಷಯ ಮಾತ್ರ ನನಗೆ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು. ಸೊ ಇದನ್ನ ಬಿಟ್ರೆ ಈ ಬಿಯರ್ಡ್ ಆಯಿಲ್ ಬಂದು ತುಂಬಾನೇ ಒಂದು ಸೂಪರ್ ಆಗಿರೋ ಒಂದು ಬಿಯರ್ಡ್ ಆಯಿಲ್. ನಾವು ಲಾಸ್ಟ್ ಆಗಿ ನಂಬರ್ 1 ಬೆಸ್ಟ್ ಬಿಯರ್ಡ್ ಆಯಿಲ್ ಯಾವುದು ಅಂತ ಕೇಳಿದ್ರೆ ದ ಮ್ಯಾನ್ ಕಂಪನಿ ಆರ್ಗನ್ ಅಂಡ್ ಜೆರೇನಿಯಂ ಬಿಯರ್ಡ್ ಆಯಿಲ್. ಸೊ ಇದು ಬಂದು ನನಗೆ ತುಂಬಾನೇ ಫೇವ್ರೇಟ್ ಆಗಿರೋ ಒಂದು ಬಿಯರ್ಡ್ ಆಯಿಲ್, ಯಾಕಂದ್ರೆ ಇದರಲ್ಲಿ ಒನ್ ಆಫ್ ದ ಬೆಸ್ಟ್ ಇಂಗ್ರೀಡಿಯೆಂಟ್ ನೋಡಕ್ ಸಿಗುತ್ತೆ. ಅದೇ ತರ ಒನ್ ಆಫ್ ದ ಬೆಸ್ಟ್ ಸ್ಮೆಲ್ಲಿಂಗ್ ಬಿಯರ್ಡ್ ಆಯಿಲ್. ಮತ್ತೆ ಇದ್ರ ಪ್ಯಾಕೇಜಿಂಗ್ ಕೂಡ ತುಂಬಾನೇ ಸೂಪರ್ ಆಗಿರುತ್ತೆ. ಸೊ ಈ ಬಿಯರ್ಡ್ ಆಯಿಲ್ನ ಸ್ಪೆಷಾಲಿಟಿ ಏನಂದ್ರೆ ಈ ಬಿಯರ್ಡ್ ಆಯಿಲ್ ಬಂದು ಬೇರೆ ಬಿಯರ್ಡ್ ಆಯಿಲ್ ತರ ಪ್ಲಾಸ್ಟಿಕ್ ಬಾಟಲ್ ಬರಲ್ಲ, ಗಾಜಿನ ಬಾಟಲ್ ಬರುತ್ತೆ. ಸೊ ಇದು ಬಂದು ನಿಮ್ಮ ಬಿಯರ್ಡ್ನ ಗ್ರೋ ಮಾಡೋದಕ್ಕೆ ಮತ್ತೆ ನಿಮ್ಮ ಬಿಯರ್ಡ್ನ ಸಾಫ್ಟ್ ಅಂಡ್ ಶೈನ್ ಆಗಿ ಇಟ್ಕೊಳ್ಳೋದಕ್ಕೆ ಮತ್ತೆ ನಿಮ್ಮ ಬಿಯರ್ಡ್ನ ಒಂದು ಪ್ರಾಪರ್ ಶೇಪಲ್ಲಿ ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ವೇರಿಯಂಟ್ ಕೂಡ ಬರುತ್ತೆ, ಆಲ್ಮಂಡ್ ಅಂಡ್ ಥೈಮ್ ಅಂತ. ಸೊ ಅದು ಕೂಡ ತುಂಬಾನೇ ಸೂಪರ್ ಆಗಿರುತ್ತೆ. ಸೊ ಇದು ಬಂದು ನಿಮಗೆ 30 ml 277 ರುಪೀಸ್ಗೆ ಬರುತ್ತೆ. ಸೊ ನನ್ನ ಪ್ರಕಾರ ಈ ಬಿಯರ್ಡ್ ಆಯಿಲ್ ಬಂದು ಒನ್ ಆಫ್ ದ ಬೆಸ್ಟ್ ಬಿಯರ್ಡ್ ಆಯಿಲ್, ಮತ್ತೆ ನಾನು ಕೂಡ ಇದನ್ನೇ ರೆಕಮೆಂಡ್ ಮಾಡೋದು. ಮತ್ತೆ ಲಾಸ್ಟ್ ಆಗಿ ನಾನು ಈ ಒಂದು ವಿಷಯನ ಚೆನ್ನಾಗಿ ತಿಳಿಸ್ಬಿಡ್ತೀನಿ. ಅದೇನಂದ್ರೆ ಸಪೋಸ್ ನಿಮಗೆ ಕಂಪ್ಲೀಟ್ ಆಗಿ ಬಾಲ್ಡ್ ಆಗಿದೆ, ಎಲ್ಲೆಲ್ಲೂ ಬಿಯರ್ಡ್ ಬರ್ತಿಲ್ಲ, ನಿಮ್ಮ ತಂದೆಗೆ ಬಿಯರ್ಡ್ ಇರಲಿಲ್ಲ, ನಿಮ್ಮ ತಾತಗೆ ಬಿಯರ್ಡ್ ಇರಲಿಲ್ಲ ಅಂತ ಇರಬೇಕಾದ್ರೆ ಖಂಡಿತವಾಗ್ಲೂ ಯಾವುದೇ ಒಂದು ಕಾರಣಕ್ಕೂ ನಿಮಗೂ ಬಿಯರ್ಡ್ ಬರಕ್ ಹೋಗಲ್ಲ.
ಸೊ ಅಂಥ ಸಿಚುವೇಷನಲ್ಲಿ ನೀವು ಅದು ಯಾವುದೇ ಬಿಯರ್ಡ್ ಆಯಿಲ್ನ ಟ್ರೈ ಮಾಡಿದ್ರೂ ಅದು ವರ್ಕ್ ಆಗಲ್ಲ. ಸೊ ಈ ಬಿಯರ್ಡ್ ಆಯಿಲ್ಸ್ ಎಲ್ಲ ಯಾರಿಗೆ ಸೂಟಬಲ್ ಆಗಿರುತ್ತೆ ಅಂತ ಕೇಳಿದ್ರೆ, ನಿಮಗೆ ಅಲ್ಪ ಸ್ವಲ್ಪ ಬಿಯರ್ಡ್ ಬರ್ತಾ ಇದೆ, ಅಲ್ಲಲ್ಲಿ ಪ್ಯಾಚಸ್ ಇದೆ, ಸೊ ನನಗೆ ಇನ್ನೂ ಉದ್ದ ಬಿಯರ್ಡ್ ಬರಬೇಕು ಅನ್ನೋರಿಗೆ ಮಾತ್ರ ಈ ಬಿಯರ್ಡ್ ಆಯಿಲ್ಸ್ ಎಲ್ಲ ಸೂಪರಾಗಿ ವರ್ಕ್ ಆಗುತ್ತೆ. ಸೊ ನಿಮಗೆ ಬಿಯರ್ಡ್ ಫಾಲಿಕಲ್ಲೇ ಇಲ್ಲ ಅಂತ ಇರಬೇಕಾದ್ರೆ ಖಂಡಿತವಾಗ್ಲೂ ಈ ಬಿಯರ್ಡ್ ಆಯಿಲ್ಸ್ ಎಲ್ಲ ಯಾವುದೇ ಕಾರಣಕ್ಕೂ ವರ್ಕ್ ಆಗಕ್ಕೆ ಹೋಗಲ್ಲ. ಸೊ ದಟ್ಸ್ ಆಲ್ ಗೈಸ್. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟು ಯಾವ ಟಾಪಿಕಲ್ಲಿ ನಾನು ವೀಡಿಯೋನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಂಗೆ ಹೋಗ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸಿ ಯು.